ನಾಡಿಗೆ ಬಂದು ತಲುಪಿದೆ. ಕೃಷ್ಣ ನಾಯಕರು ಪ್ರಾಸ್ತಾವಿಕವಾಗಿ ಈಗಾಗಲೇ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲದಿರ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು HD ಕೋಟೆಗೂ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬಕ್ಕೂ ಒಂದು ಭಾವನಾತ್ಮಕ ಮತ್ತೆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. HD ಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮತಕ್ಷೇತ್ರ ಅಂತಕ್ಕಂಥದ್ದಷ್ಟೇ ದೇವೇಗೌಡರ ಕುಟುಂಬ ಪರಿಗಣಿಸಿಲ್ಲ. ಅದೇ ರೀತಿ ಕ್ಷೇತ್ರದ ಜನತೆ ಕೋಟೆ ನಾಡಿಗೆ ಬಂದು ತಲುಪಿದೆ. ಕೃಷ್ಣ ನಾಯಕರು ಪ್ರಾಸ್ತಾವಿಕವಾಗಿ ಈಗಾಗಲೇ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲದಿರ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು HD ಕೋಟೆಗೂ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬಕ್ಕೂ ಒಂದು ಭಾವನಾತ್ಮಕ ಮತ್ತೆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. HD ಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮತಕ್ಷೇತ್ರ ಅಂತಕ್ಕಂಥದ್ದಷ್ಟೇ ದೇವೇಗೌಡರ ಕುಟುಂಬ ಪರಿಗಣಿಸಿಲ್ಲ. ಅದೇ ರೀತಿ ಕ್ಷೇತ್ರದ ಜನತೆ ಕೋಟೆ ನಾಡಿಗೆ ಬಂದು ತಲುಪಿದೆ. ಕೃಷ್ಣ ನಾಯಕರು ಪ್ರಾಸ್ತಾವಿಕವಾಗಿ ಈಗಾಗಲೇ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲದಿರ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು HD ಕೋಟೆಗೂ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬಕ್ಕೂ ಒಂದು ಭಾವನಾತ್ಮಕ ಮತ್ತೆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. HD ಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮತಕ್ಷೇತ್ರ ಅಂತಕ್ಕಂಥದ್ದಷ್ಟೇ ದೇವೇಗೌಡರ ಕುಟುಂಬ ಪರಿಗಣಿಸಿಲ್ಲ. ಅದೇ ರೀತಿ ಕ್ಷೇತ್ರದ ಜನತೆ